ರಾಮೇಶ್ವರಂ ಕೆಫೆ ಇವತ್ತಿಂದ ಪುನರಾರಂಭ ಆಗಿದೆ. ಈಗಷ್ಟೇ ದೀಪ ಬೆಳಗುವ ಮೂಲಕ ಅನೇಕ ಗಣ್ಯರು, ವಿಶೇಷವಾಗಿ ಚಕ್ರವರ್ತಿ ಸುಲಿಬೇಲೆ ಅವರು ಕೂಡ ದೀಪ ಬೆಳಗಿಸುವ ಮೂಲಕ ರಾಮೇಶ್ವರಂ ಕೆಫೆ ಪುನರಾರಂಭಕ್ಕೆ ನಾಂದಿಯನ್ನು ಹಾಡಿದ್ದಾರೆ. ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಅವರಿಂದ ನನಗೆ ಗಮನಿಸೋಣ. ಚಕ್ರವರ್ತಿ ಸುಲಿಬೇಲೆ ಅವರೇ, ಮತ್ತೆ ಪುನರಾರಂಭ ಆಗಿದೆ. ಈ ಒಂದು ವಿಚಾರ ಇಡೀ ದೇಶದಲ್ಲಿ ಚರ್ಚೆ ಆಯಿತು, ಅನೇಕ ಆಯಾಮಗಳಲ್ಲಿ ಚರ್ಚೆ ಆಯಿತು. ತಾವು ಇದನ್ನು ಯಾವ ರೀತಿ ನೋಡ್ತೀರಿ? ಮತ್ತೆ ಸವಾಲನ್ನು ಮೆಟ್ಟಿ ನಿಂತು ಪುನಃ ಬಂದಿದ್ದಾರೆ. ಅಬ್ಸಲ್ಯೂಟ್ಲಿ ಹೌದು. ಏನಂತಂದರೆ ಯಾವತ್ತು ಈ ರ್ಯಾಡಿಕಲ್ ಮುಸಲ್ಮಾನ್ಸು ಸೈಲೆಂಟ್ ಆಗಿದ್ದಾರೆ ಅಂತ ಅನಿಸುತ್ತೋ ಅವರು ಸ್ಲೀಪರ್ ಸೆಲ್ಗಳು ಕೆಲಸ ಮಾಡ್ತಿರ್ತವೆ ಅನ್ನೋದು ಗೊತ್ತಿರುವಂಥ ಸಂಗತಿಯೇ. ಆದರೆ ದುರಂತಕಾರಿ ಸಂಗತಿ ಏನು ಅಂತಂದರೆ ಕರ್ನಾಟಕದಲ್ಲಿ ಈ ಹೊಸ ಸರ್ಕಾರ ಬಂದ 6-8 ತಿಂಗಳೊಳಗೆ ಆಗಿರುವಂಥ ಈ ಬದಲಾವಣೆಗಳು ಎಲ್ಲೋ ಒಂದು ಕಡೆ ಈ ಸ್ಲೀಪರ್ ಸೆಲ್ಗಳಿಗೆ ಹೊರಗಡೆ ಬರುವಂಥ ಶಕ್ತಿಯನ್ನು ತುಂಬಿಟ್ವ ಅಂತ ಅನಿಸುತ್ತೆ. ಅದರ ಮೊದಲನೇ ಘಟನೆಯಾಗಿ ಅವರು ಅದನ್ನು ತೋರಿಸ್ಕೊಂಡಿರ್ಬೋದು. ಥ್ಯಾಂಕ್ ಗಾಡ್ NIA ಬಂದಿದೆ. ಅವರು ಅದನ್ನು ಆಳದವರೆಗೂ ಹೋಗಿ ಯಾರು ಇದರಿಂದ ಇದ್ದಾರೆ, ಇದರ ಮೂಲ ಏನು ಅಂತ ಹುಡುಕಿ ತೆಗೆದು ಮುಂದೆಂದೂ ಈ ಥರದ್ದು ಆಗದೇ ಇರೋ ಥರ ಒಂದು ಬೇಕಾಗಿರುವಂಥ ವ್ಯವಸ್ಥೆಯನ್ನು ರೂಪಿಸ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಅದು ಒಂದು ಪಾರ್ಟು. ಇನ್ನು ಎರಡನೇದು, ರಾಮೇಶ್ವರಂ ಕೆಫೆ ನಾವು ನೋಡಿದ ಬಹುಶಃ ಬೆಂಗಳೂರಿನ ಅತ್ಯುತ್ಕೃಷ್ಟ ನೆಟ್ವರ್ಕ್ಗಳಲ್ಲಿ ಒಂದಾಗಿ ಡೆವಲಪ್ ಮಾಡಿದ್ದಾರೆ. ರಾತ್ರಿಯವರೆಗೂ ಕೂಡ ಜನ ಹುಡ್ಕೊಂಡು ಬಂದು ಇಲ್ಲಿ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಟ್ರೆಡಿಷ್ನಲ್ ಫುಡ್ಡನ್ನು ಅನುಭವಿಸ್ಲಿಕ್ಕೋಸ್ಕರ ಬರುವಂಥದ್ದು, ಅಂಥ ಜಾಗವನ್ನೇ ಹುಡ್ಕೊಂಡು ಮಾಡಿರೋದಿದೆಯಲ್ಲ, ಇದೊಂಥರ ಆತಂಕ ಇತ್ತು. ಬಾಂಬಿನ ಸದ್ದಿಗೆ ಹೆದರೋ ಜನ ನಾವಲ್ಲ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತಂದರೆ ನಾವೆಲ್ಲರೂ ಜೊತೆ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಬಂದಿದ್ದೀನಿ ನಾನು. ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಮೇಲೆ ನೀವು ಹಲವು ಆಯಾಮಗಳಲ್ಲಿ ಯೋಚನೆ ಮಾಡಿರ್ತೀರಿ, ಜೊತೆಗೆ ಮಾಹಿತಿಯನ್ನು ಕಲೆ ಹಾಕೋ ಕೆಲಸ ಮಾಡಿರ್ತೀರಿ. ಏನಾದರೂ ಯೋಚನೆ ಮಾಡಿದ್ರಾ ಯಾಕೆ ರಾಮೇಶ್ವರ ಕೆಫೆ ಟಾರ್ಗೆಟ್ ಆಯಿತು ಅಂತ? ರಾಮೇಶ್ವರಂ ಕೆಫೆ ನನಗನ್ಸೋದು, ಫಸ್ಟ್ ಆಫ್ ಆಲ್ ಇದು ತುಂಬ ಪಾಪ್ಯುಲರ್ ನೆಟ್ವರ್ಕನ್ನು ಭಾಳ ಕಡಿಮೆ ಅವಧಿಯಲ್ಲಿ ಬೆಳೆಸ್ಬಿಟ್ರು. ಗಂಡ ಹೆಂಡತಿ ಇಬ್ಬರು ಅವ್ರ ಪ್ಯಾಷನ್ ಇದೆಯಲ್ಲ, ನಾನು ರಾಘವೇಂದ್ರ ಮತ್ತು ದಿವ್ಯಾ ಇವರಿಬ್ಬರ ಪ್ಯಾಷನ್ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಮ್ಮೊಂದು ಕಾರ್ಯಕ್ರಮಕ್ಕೆ ಅವರನ್ನು ಕರೆಸಿ ಮಾತು ಕೂಡ ಆಡಿಸಿ ನಾನು ಕೇಳಿದ್ದೀನಿ. ಅವರ ಆ ಒಂದು ಬಿಸ್ನೆಸ್ನ ಹಿಂದೆ ಅವ್ರಿಗಿರುವಂಥ ಪ್ಯಾಷನ್ನು, ಅದನ್ನು ಡೆವಲಪ್ ಮಾಡಿರುವಂಥ ರೀತಿ, ಅದು ಕೊಟ್ಟಿರುವಂಥ ಒಂದು ಆ್ಯಂಬಿಯನ್ಸು, ಇದಕ್ಕೆ ಇಟ್ಟಿರುವಂಥ ಹೆಸರು, ಇಲ್ಲಿ ಬರುವಂಥ ಜನ, ಬಹುಶಃ ನನಗನ್ಸುತ್ತೆ ಬೆಂಗಳೂರಿನಲ್ಲಿ ತುಂಬ ಹೈ ಕ್ಲಾಸ್ ಜನ ಈ ಥರ ಒಂದು ಎನ್ವಿರಾನ್ಮೆಂಟು, ಒಂದು ಆ್ಯಂಬಿಯನ್ಸನ್ನು ನೋಡ್ಕೊಂಡು ಬರುವಂಥ ಬಹುಶಃ ನಾನು ಹೇಳಿದ್ರೆ ಆಶ್ಚರ್ಯ ಇಲ್ಲ ಏಕೈಕ ಸೆಂಟರ್ ಅದು ರಾಮೇಶ್ವರಂ ಕೆಫೆ ಅಂತ ನನಗನ್ಸುತ್ತೆ. ಇಲ್ಲಿ ಟೆಕ್ಕಿಗಳು ಬರ್ತಾರೆ, ಇಲ್ಲಿ ದೂರದಿಂದ ಹುಡ್ಕೊಂಡು ಬರ್ತಾರೆ, ಬೇರೆಯವ್ರು ಬಂದು ತಂಪಾಡಿಗೆ ತಾವು ಕೂತ್ಕೊಂಡು ಒಂದು ಎಂಜಾಯ್ ಮಾಡುವಂಥ ಸ್ಟೈಲ್ ಇದೆಯಲ್ಲ, ಇವೆಲ್ಲವನ್ನು ನೋಡುವಾಗ ನನಗನ್ಸುತ್ತೆ ಈ ಜಾಗದಲ್ಲಿ ಅಟ್ಯಾಕ್ ಮಾಡಿದರೆ ಅದು ಸುದ್ದಿ ಆಗುತ್ತೆ ಅಂತ. ನೀವೆಲ್ಲೋ ಮಾರ್ಕೆಟಲ್ಲಿ ಯಾರ್ದೋ ಒಂದು ಅಂಗಡಿ ಮುಂದೆ ಬ್ಲಾಸ್ಟ್ ಮಾಡಿದರೆ ಇದು ಇಷ್ಟು ದೊಡ್ಡ ಸುದ್ದಿ ಆಗ್ತಿರಲಿಲ್ಲ. ರಾಮೇಶ್ವರಂ ಕೆಫೆ ಇಡೀ ದೇಶದ ಗಮನವನ್ನು ಸೆಳೆಯಲಿಕ್ಕೆ ಕಾರಣವಾಗಿದ್ದು ಅದು ರಾಮೇಶ್ವರಂ ಕೆಫೆ ಅನ್ನೋ ಕಾರಣಕ್ಕೋಸ್ಕರವೇ ಅಂತ ನನಗನ್ಸುತ್ತೆ. ಹೆದರಿದ್ರೆ ಸತ್ತಂಗೆ ಬನ್ನಿ ಜೊತೆಯಾಗೋಣ ಅಂತ ಒಂದು ಕ್ಯಾಂಪೇನ್ ಮಾಡಿದ್ರಿ, ಒಂದು ಪೋಸ್ಟ್ ಅಪ್ಡೇಟ್ ಮಾಡಿದ್ರಿ. ನೀವು ರಾಘವೇಂದ್ರ ಅವ್ರನ್ನ ಭೇಟಿ ಆದ್ರಿ, ಏನು ಮಾತಾಡಿದ್ರಿ? ಅವ್ರಿಗೆ ಯಾವ ರೀತಿ ಧೈರ್ಯ ತುಂಬಿದ್ರಿ? ಅವರ ಪಾಸಿಟಿವ್ ಮತ್ತು ಕಾನ್ಫಿಡೆನ್ಸ್ ಯಾವ ರೀತಿ ಇದೆ? ರಾಘವೇಂದ್ರ ಅವರು ಸ್ಟ್ರಗಲ್ ಮಾಡ್ಕೊಂಡೇ ಬಂದಿರೋರು, ಹೀಗಾಗಿ ಈ ಥರದ ಸ್ಟ್ರಗಲ್ ಭಾಳ ಹೊಸತೇನೂ ಅಲ್ಲ. ಆದರೆ ಇದು ರಾಘವೇಂದ್ರ ಅವರಿಗೆ ನಾನು ಶಕ್ತಿ ತುಂಬಬೇಕಾದ, ಧೈರ್ಯ ಹೇಳಬೇಕಾದಂಥ ಅಗತ್ಯ ಇಲ್ಲ. ನಾನು ಹೇಳಬೇಕಾಗಿರೋದು ನನ್ನ ಜೊತೆ ಇರೋ ಸಮಾಜಕ್ಕೆ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಮಾತ್ರಕ್ಕೆ ನಾವು ಹೋಗಲ್ಲ, ಒಂದು ವಾರ ಹೋಗಲ್ಲ, 15 ದಿನ ಹೋಗಲ್ಲ, ಇದು ಸರಿಯಾಗಿರುವಂಥ ಕ್ರಮ ಅಲ್ಲ ಅಂತ. ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆದ ದಿನವೇ ಅಕಸ್ಮಾತ್ ಅವ್ರು ರೀಓಪನ್ ಮಾಡಿದರೂ ಕೂಡ ನಾನು ಇದ್ದಿದ್ರೆ ಡೆಫಿನೆಟ್ಲಿ ಬಂದಿರ್ತಿದ್ದೆ, ಅವ್ರ ಜೊತೆ ಒಂದು ಕಾಫಿ ಕುಡಿದು ಹೋಗಿರ್ತಿದ್ದೆ. ಯಾಕೆಂದರೆ ಸಮಾಜವಾಗಿ ನಾವು ನಿಲ್ಲಬೇಕಾಗಿರುವಂಥ ರೀತಿ ಹಿಂಗೆ ಅಂತ ನನಗನ್ಸುತ್ತೆ. ಒಂದ್ಸಲ ನಾವು ಹೆದರ್ಕೊಂಡು ಹೋಗ್ತೀವಿ ಅಂತಂದರೆ ಯಾರು ಬಾಂಬ್ ಬ್ಲಾಸ್ಟ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೋ ಅವರ ಆಲೋಚನೆಗಳು ಸಾರ್ಥಕವಾಗಿಬಿಡ್ತವೆ. ಅದಕ್ಕೆ ಬಿಡಬಾರ್ದು ಅಂತಂದರೆ ನಾವು ಬರಬೇಕಾಗಿರುವಂಥ ಅಗತ್ಯ ಇತ್ತು. ಅದನ್ನು ನೋಡಿಕೊಂಡೇ ನನಗನ್ಸಿದ್ದು ನಾವೆಲ್ಲರೂ ಒಂದ್ಸಲ ಹೋಗಿ ಬರಬೇಕು ಅಂತ. ಡೆಫಿನೆಟ್ಲಿ ರಾಮೇಶ್ವರಂ ಕೆಫೆಯ ಈ ಬ್ರೂಕ್ಫೀಲ್ಡ್ ಏರಿಯಾದಲ್ಲಿ ಅಷ್ಟೇ ಅಲ್ಲದೆ ಎಲ್ಲೆಲ್ಲಿ ರಾಮೇಶ್ವರಂ ಕೆಫೆ ಇದೆಯೋ ಡೆಫಿನೆಟ್ಲಿ ಇಲ್ಗೋ ನಾನು ಹೋಗೊಂದು ಕಾಫಿನ ಒಂದು ಕಪ್ ಸಿಪ್ ಮಾಡೇ ಬಂದೇ ಬರ್ತೀನಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ಫೈನಲ್ ಕ್ವಶನ್, ಶಿವರಾತ್ರಿ ಶುಭ ದಿನ, ಮತ್ತೆ ಇದು ಪುನರಾರಂಭ ಆಗ್ತಾ ಇದೆ. ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗಿದೆ ಅಂತ ಊಹಿಸ್ಕೋಬೋದಾ? ಶಿವತಾಂಡವದ ಸಂದೇಶ ರವಾನೆ ಆಗಿದೆ ಅಂತ ಅನ್ಕೋಬೋದಾ? ಮತ್ತು ತನಿಖೆಯ ಹಂತವನ್ನು ನೀವು ಯಾವ ರೀತಿ ನೋಡ್ತೀರಿ? ನಾನು NIA ಈಗಲೂ ಕೂಡ ಇಲ್ಲಿ ಚಟುವಟಿಕೆ ನಡೆಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಟೋಪಿ ಹಾಕ್ಕೊಂಡಿದ್ನೋ ಆ ಟೋಪಿ ವಾಲನನ್ನು ಹುಡುಕುವಂಥ ಒಂದು ದೊಡ್ಡ ಪ್ರಯತ್ನವು ತುಂಬ ವ್ಯಾಪಕವಾಗಿ ನಡೆದಿದೆ. NIA ಯಾವ್ಯಾವ ಕೇಸನ್ನು ಈ ಥರದನ್ನು ತೆಗೆದುಕೊಂಡಿದೆಯೋ ಅದರ ಆಳಕ್ಕೆ ಹೋಗಿ ಹುಡುಕಿ ತಗೊಂಡು ಬಂದಿದೆ ಅನ್ನೋದು ಒಂದು ಪಾರ್ಟು. ಹೀಗಾಗಿ ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗ NIA ಇದರ ಆಳಕ್ಕೆ ಹೋಗಿ ಈ ಒಂದು ನಿಜವಾಗ್ಲೂ ಯಾರು ಅನ್ನೋದನ್ನು ಹೊರಗೆ ತೊಗೊಂಬರುತ್ತೆ ಅಂತ. ಆದರೆ ನೀವು ಹೇಳಿದಂತೆ ಶಿವರಾತ್ರಿಯ ದಿನ ಇದೊಂದು ದೊಡ್ಡ ಸಂದೇಶವಾಗಿದೆ. ತುಂಬ ಜನ ಆರಂಭದಲ್ಲಿ ಹೇಳ್ತಿದ್ರು ರಾಮ ಮಂದಿರದ ದಿನ ಅವ್ರು ಏನು ಅಲಂಕಾರ ಮಾಡಿದ್ರು ಅದು ಕಣ್ಣು ಕುಕ್ಕಿದೆ, ಆ ಕಾರಣಕ್ಕೋಸ್ಕರ ಬ್ಲಾಸ್ಟ್ ಮಾಡಿದ್ದಾರೆ ಅಂತ. ಹಾಗೆ ನೋಡಿದರೆ ಐ ವುಡ್ ಕಂಗ್ರ್ಯಾಚುಲೇಟ್ ರಾಘವೇಂದ್ರ. ಯಾಕೆ ಅಂತಂದರೆ ಶಿವರಾತ್ರಿ ದಿನ ಮಾಡಿದ್ರೆ ಇನ್ನೊಂದು ಕಣ್ಣು ಕುಕ್ಬೋದು ಅಂತ ಅವರೇನು ಅಂದ್ಕೊಳ್ಳಿಲ್ಲ. ಐ ಡೋಂಟ್ ಕೇರ್ ಅಂತ ಅವ್ರೇನು ಹೇಳಿದ್ದಿದೆಯಲ್ಲ, ದಟ್ ವಾಸ್ ಅ ಗ್ರೇಟ್ ಮೆಸೇಜ್ ಅಂತ ನನಗನ್ಸುತ್ತೆ. ಹೀಗಾಗಿ ಶಿವ ಮೂರನೇ ಕಣ್ಣು ತೆರೆದರೆ ಏನಾಗ್ಬೋದು
ದುಷ್ಟಶಕ್ತಿಗೆ ಅದೇ ಆಗ್ಲಿಕ್ಕಿದೆ ಅಂತ ನನಗನ್ಸುತ್ತೆ. ನನಗೆ ಆ NIA ಅನ್ನೋದು ಮೂರನೇ ಕಣ್ಣು ಅಂತ ನಾನು ಭಾವಿಸ್ತೀನಿ. ಸರಿಯಾದ ಸಂದರ್ಭದಲ್ಲಿ ಅದು ತೆರೆದುಕೊಂಡು ಆಗಬೇಕಾಗಿರುವಂಥ ತಕ್ಕ ಶಾಸ್ತಿಯನ್ನು ಅವ್ರಿಗೆ ಮಾಡುತ್ತೆ. ಮತ್ತು ಶಿವ ಅನ್ನೋನು ಮಂಗಳಕಾರಿಯಾಗಿದ್ದರಿಂದ ಈ ರಾಮೇಶ್ವರಂ ಕೆಫೆಗೆ ಅವನು ಮಂಗಳವನ್ನು ಉಂಟು ಮಾಡ್ತಾನೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಚಕ್ರವರ್ತಿ ಸುಲಿಬೆಲೆ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಹೇಳಿದರು. ಶೀಘ್ರ ದುಷ್ಟಶಕ್ತಿಗಳನ್ನು ಮಟ್ಟ ಹಾಕುವ ಕೆಲಸ ಆಗುತ್ತೆ. ಶುಭ ದಿನದಂದು ಮತ್ತೆ ಪುನರ್ ಆರಂಭ ಆಗಿದೆ. ಅವರಿಗೆ ಶುಭ ಹಾರೈಸ್ತೀವಿ, ಧೈರ್ಯ ತುಂಬುವ ಕೆಲಸವನ್ನು ಮಾಡ್ತೀವಿ ಅಂತ ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ಅವರು ಮಾತಾಡ್ತಾ ಇದ್ದರು. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.